ಕರ್ನಾಟಕದ ಸಮಸ್ತ ವಕೀಲರಿಗೆ ನಮ್ಮ ಕಾನೂನು ಅಕಾಡೆಮಿ ಕಡೆಯಿಂದ ನಮಸ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ ಲಾ ಆಫ್ ಟ್ಯಾಕ್ಸೇಷನ್ ಬಗ್ಗೆ ನಾವು ತಿಳ್ಕೊಳ್ಳೋಣ. ಸೊ ಲಾ ಆಫ್ ಟ್ಯಾಕ್ಸೇಷನ್ ಹೇಳುತ್ತೆ ಟ್ಯಾಕ್ಸ್ 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 ತೆರಿಗೆ ಸರ್ಕಾರ ನಡಿಬೇಕಾದ್ರೆ ತೆರಿಗೆ ಬೇಕೇ ಬೇಕು ಅಂತ ಹೇಳುತ್ತೆ. ಆ ಸಬ್ಜೆಕ್ಟ್ ಬಗ್ಗೆ ತಿಳೋಣ. ಒಂದು ಸ್ವಲ್ಪ ಹೊತ್ತು ಹಾಗೆ ನೋಡಿ. ಯೂನಿಟ್ 1, ಯೂನಿಟ್ 2, ಯೂನಿಟ್ 3, ಯೂನಿಟ್ 4, ಯೂನಿಟ್ 5 ಏನ್ ಹೇಳ್ತಾ ಇದೆ ಅನ್ನೋವಂಥದ್ದನ್ನ ಕಂಪ್ಲೀಟ್ ಆಗಿ ನೋಡ್ಕೊಂಡ್ ಬೇಡ. ಒಂದು 5-10 ನಿಮಿಷ ಹಿಡಿಯುತ್ತೆ ಅಷ್ಟೇ. ಬಟ್ ಇಡೀ ಸಿಲಬಸ್ ಮತ್ತೆ ಇಡೀ ಸಬ್ಜೆಕ್ಟ್ ನ ಹಿಡ್ತಾ ಸಿಗುತ್ತೆ. ಸರ್ ಇದು ಮೇನ್ಲಿ ಬೇಸಿಕಲಿ ಸಬ್ಜೆಕ್ಟ್ ಏನ್ ಸರ್ ಲಾ ಆಫ್ ಟ್ಯಾಕ್ಸೇಷನ್ ಅಂತಂದ್ರೆ ಹೆಸರೇ ಹೇಳ್ತಾ ಇದೆಯಲ್ವಾ, ಟ್ಯಾಕ್ಸ್ ತೆರಿಗೆ. ಟ್ಯಾಕ್ಸ್ ಸರ್ಕಾರ ನಡೆಯಬೇಕಾದರೆ ಟ್ಯಾಕ್ಸ್ ಅನ್ನ ನಾವೆಲ್ಲ ಕಟ್ಟಲೇಬೇಕು. ಒಂದು ಸಲ ಕಟ್ಟಿದ್ಮೇಲೆ ಅದು ಬಡ್ಜೆಟ್ ಆಗುತ್ತೆ. ಆ ಬಡ್ಜೆಟ್ ನ ವಾಪಸ್ ಮತ್ತೆ ಸಮಾಜದಲ್ಲಿ ಕೊಡ್ತಾರೆ. ಎಷ್ಟರ ಮಟ್ಟಿಗೆ ಕೊಡ್ತಾರೆ ಕೊಡಲ್ಲ, ಯಾವುದು ಸರಿ ಯಾವುದು ತಪ್ಪು ಅದು ಬೇರೆ ವಿಚಾರ. ಶೈಕ್ಷಣಿಕ ವಿಚಾರವಾಗಿ ನಾನು ನಿಮಗೆ ಇವತ್ತು ಈ ಸಿಲೆಬಸ್ ಅಲ್ಲಿ ಏನಿದೆ ಅನ್ನೋದನ್ನ ನಾನು ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೇನೆ. ನೀವು ನಿಮ್ಮ ಸಿಲೆಬಸ್ ಕಾಪಿನ ಏನಾದ್ರೂ ಓಪನ್ ಮಾಡಿ ನೋಡಿದ್ರೆ ನಿಮ್ಮ ಸಿಲೆಬಸ್ ಕಾಪಿಯಲ್ಲಿ ಈ ರೀತಿ ಬರುತ್ತೆ. ಯೂನಿಟ್ 1, 2, 3, 4, 5 ಅಂತ ಈ ರೀತಿ ಬರುತ್ತೆ. ಇದ್ರಲ್ಲಿ ನಾನು ಈಚ್ ಅಂಡ್ ಎವ್ರಿಥಿಂಗ್ ಒಂದೊಂದೇ ಯೂನಿಟ್ ನ ತೆಗೆದುಕೊಂಡು ನಿಮಗೆ ಹೇಳಕ್ ಅರ್ಥ ಮಾಡ್ಸಕ್ಕೋಸ್ಕರ ನಾನು ಟ್ರೈ ಮಾಡ್ತಾ ಇದ್ದೇನೆ. ನೋಡಿ, ಒಂದೊಂದು ಯೂನಿಟ್ ಅಲ್ಲಿ ಏನೇನು ಇರುತ್ತೆ ಅಂತ ಹೇಳಿ ಸ್ವಲ್ಪ ಬಿಡಿಸಿ ಹೇಳಕ್ ಅರ್ಥ ಮಾಡಕ್ ಟ್ರೈ ಮಾಡ್ತಾ ಇದ್ದೀನಿ. ಮೊದಲನೇದು ಟ್ಯಾಕ್ಸೇಷನ್ ಸಬ್ಜೆಕ್ಟ್ ಓದ್ತಾ ಇದ್ದೀರಾ. ಸೊ ಆಬ್ವಿಯಸ್ಲಿ ಟ್ಯಾಕ್ಸ್ ಅಂದ್ರೆ ಏನು, ಟ್ಯಾಕ್ಸ್ ನ ಕ್ಯಾರೆಕ್ಟರಿಕ್ಸ್ ಏನು, ನೇಚರ್ ಏನು, ಟ್ಯಾಕ್ಸ್ ಅಂದ್ರೆ ಏನು, ಯಾವ ರೀತಿ ಅದ್ರ ಪರಿಕಲ್ಪನೆ ಏನು, ವಿವಿಧ ರೀತಿಯ ಸ್ವರೂಪ ಏನು, ಗುಣಲಕ್ಷಣಗಳೇನು ಅನ್ನೋದನ್ನ ಕಲಿತೀರಾ. ಅದಾದ್ಮೇಲೆ ಟ್ಯಾಕ್ಸು ಮತ್ತೆ ಫೀಸಿಗಿರುವಂತಹ ವ್ಯತ್ಯಾಸ ಏನು, ಟ್ಯಾಕ್ಸು ಮತ್ತೆ ಸೆಸ್ಸಿಗಿರುವಂತಹ ವ್ಯತ್ಯಾಸ ಏನು, ಟ್ಯಾಕ್ಸ್ ಎವಾಷನ್ ಅಂತಂದ್ರೆ ಏನು, ಟ್ಯಾಕ್ಸ್ ಪ್ಲಾನಿಂಗ್ ಅಂದ್ರೆ ಏನು, ಟ್ಯಾಕ್ಸ್ ಎವಿಡೆನ್ಸ್ ಅಂದ್ರೆ ಏನು ಅಂತ ಕರಿತೀರಾ. ಟ್ಯಾಕ್ಸ್ ಅವಾಯ್ಡೆನ್ಸ್ ಅಂದ್ರೆ ಏನು ಅಂತ ಕರಿತೀರಾ. ಸರಿ. ಸೊ ಇಲ್ಲಿ ನೋಡಿ, ಟ್ಯಾಕ್ಸ್ ಬೇರೆ ಫೀಸ್ ಬೇರೆ. ಇದು ನಾನು ಹಾಗೆ ಒಂದು ಬೇಸಿಕ್ ಕಾನ್ಸೆಪ್ಟ್ ಇದು ಮಾಡ್ತೀನಿ. ಟ್ಯಾಕ್ಸ್ ಅನ್ನುವಂಥದ್ದು ಏನು ಅಂತಂತಂದ್ರೆ ಇಟ್ಸ್ ನಾನ್ ರಿಟರ್ನೆಬಲ್. ಆಯ್ತಾ, ಒಂದ್ಸಲ ಕೊಟ್ಟ ಮೇಲೆ ಹೋಗ್ಬಿಡುತ್ತೆ, ಮತ್ತೆ ವಾಪಸ್ ಬರಲ್ಲ. ವಾಪಸ್ ಬರ್ಬೇಕಾದ್ರೆ ಅದು ಸಾಮಾಜಿಕ ರೂಪದಲ್ಲಿ ವಾಪಸ್ ಮತ್ತೆ ಬರುತ್ತೆ ಟ್ಯಾಕ್ಸ್. ಆಯ್ತಾ, ನಾವು ಕೊಟ್ಟಾದ್ಮೇಲೆ ಟ್ಯಾಕ್ಸ್ ಅನ್ನುವಂಥದ್ದನ್ನ ಫಿಕ್ಸ್ ಮಾಡಿರ್ತಾರೆ, ಅದನ್ನ ಕೊಡ್ತಾರೆ. ಬಟ್ ಫೀಸ್ ಅದಕ್ಕಲ್ಲ. ಇಲ್ಲಿ ಟ್ಯಾಕ್ಸ್ ಅಲ್ಲಿ ಒಂದು ಪರ್ಟಿಕ್ಯುಲರ್ ಉದ್ದೇಶ ಇಟ್ಕೊಂಡು ನೀವು ಕೊಡಲ್ಲ. ಫಸ್ಟ್ ದುಡ್ಡು ಕೊಡ್ತೀರಾ, ಎಲ್ಲಾ ಕಡೆ ಗೌರ್ಮೆಂಟ್ ಹತ್ರ ಹೋಗುತ್ತೆ, ಆಮೇಲೆ ಅದೇನೋ ಒಂದು ಇನ್ನೊಂದು ಕೆಲಸ ಮಾಡಿಸುತ್ತೆ. ಆದರೆ ಫೀಸ್ ಏನ್ ಗೊತ್ತಾ, ಪರ್ಟಿಕ್ಯುಲರ್ ಉದ್ದೇಶ ಇಟ್ಕೊಂಡು ಕೊಡ್ತೀರಾ. ಉದಾಹರಣೆ, ನಿಮ್ ಕಾಲೇಜ್ ಫೀಸ್ ಕೊಟ್ಟಿದ್ದೀರಾ, ಅದನ್ನ ಫೀ ಅಂತೀವಿ. ಕಾಲೇಜ್ ಟ್ಯಾಕ್ಸ್ ಅನ್ನಲ್ಲ ನಾವು, ಅರ್ಥ ಆಯ್ತಾ. ಕಾಲೇಜ್ ಫೀ ಅಂತೀವಿ. ಯಾಕೆ ಕಾಲೇಜಿಗೆ ಕೊಡ್ತಾ ಇರೋದು, ಯಾಕೆ ಫೀಸು? ಸಮ್ ವಾಯರ್ ನೀವು ಅದನ್ನ ಶಿಕ್ಷಣ ತೆಗೆದುಕೊಳ್ಳಕ್ಕೆ. ಇಲ್ಲ ಅಂತಂದ್ರೆ ನಮ್ ಕಡೆ ಕೋಚಿಂಗ್ ಫೀನ ಕೊಡ್ತೀರಾ. ಫೀ ಏನು ಕೊಡ್ತಾ ಇದೀರಾ? ಫೀ ಕೊಡ್ತಾ ಇದ್ದಾರೆ, ಟ್ಯಾಕ್ಸ್ ಕೊಡ್ತಾ ಇಲ್ಲ. ಪರ್ಟಿಕ್ಯುಲರ್ ಕೆಲ್ಸಕ್ಕೆ ಮಾತ್ರ ಕೊಟ್ರೆ ಅದು ಫೀಸ್ ಆಗುತ್ತೆ. ಓಕೆ, ಪರ್ಟಿಕ್ಯುಲರ್ ಕೆಲ್ಸಕ್ಕಲ್ಲ, ಒಂದ್ ಕಡೆ ನಾನು ಕೊಡ್ತಾ ಇದ್ದೀನಿ, ಆಮೇಲೆ ಅದು ಬೇರೆ ಬೇರೆ ಕೆಲಸಕ್ಕೆ ಡಿವೈಡ್ ಆಗ್ತಾ ಇದೆ, ಅದು ಟ್ಯಾಕ್ಸ್ ಆಗುತ್ತೆ. ಈ ರೀತಿ ತುಂಬಾ ಸಣ್ಣ ವಿಷಯಗಳ ಡಿಫ್ರೆನ್ಸ್ ನಾವು ಕ್ಲಾಸಸ್ ಕಂಪ್ಲೀಟ್ ಆಗಿ ಮಾಡಿದೀವಿ. ಪೇಯ್ಡ್ ಕ್ಲಾಸಸ್ ಇದೆ, ನೀವು ಕೆಳಗಡೆ ಇರುವಂತ ಕಾಂಟ್ಯಾಕ್ಟ್ ನಂಬರ್ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಓಕೆ, ಈಗ ಸ್ವಲ್ಪ ಸಿಲೆಬಸ್ ಕಡೆ ನಾವು ಮುಂದೆ ಬರೋಣ. ಸಿಲೆಬಸ್ ತುಂಬಾ ಜಾಸ್ತಿ ಇರೋದ್ರಿಂದ ಒಂದು ಸ್ವಲ್ಪ ಸಿಲೆಬಸ್ ಫಿನಿಶ್ ಮಾಡಕ್ ಟ್ರೈ ಮಾಡೋಣ. ಸೆಸ್ ಬೇರೆ ಮತ್ತೆ ಟ್ಯಾಕ್ಸ್ ಬೇರೆ, ಫೀಸ್ ಬೇರೆ, ಸೆಸ್ ಬೇರೆ. ಸೆಸ್ ಅಂದ್ರೆ ಏನು ಅಂತಂದ್ರೆ ಸಮ್ ಒಂದು ಪರ್ಟಿಕ್ಯುಲರ್ ರೀಸನ್ ಇಟ್ಕೊಂಡು 1 ಅಥವಾ 2% ಸೆಸ್ ಹಾಕಿದ್ದಾರೆ ಪೆಟ್ರೋಲ್ ಮೇಲೆ ಅಂತಂದ್ರೆ ಯಾವ್ದೋ ಒಂದು ರೀಸನ್ ಇಟ್ಕೊಂಡು ಒಂದ್ ಸ್ವಲ್ಪ ಜಾಸ್ತಿ ಟ್ಯಾಕ್ಸ್ ನ ಕಲೆಕ್ಟ್ ಮಾಡ್ಕೊಳ್ಳೋಕೆ ಸೆಸ್ ನ ಹಾಕುವಂತದ್ದು. ಆಮೇಲೆ ಟ್ಯಾಕ್ಸ್ ಎವಾಷನ್ ಅಂತ ಇದೆ, ಟ್ಯಾಕ್ಸ್ ಪ್ಲಾನಿಂಗ್ ಇದೆ, ಟ್ಯಾಕ್ಸ್ ಅವಾಯ್ಡೆನ್ಸ್ ಅಂತ ಇದೆ. ಅಂತಂದ್ರೆ ಇದೆಲ್ಲ ಯಾರಿಗ್ ಗೊತ್ತಿರೋದು ಗೊತ್ತಾ? CA ದವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ. ಇಲ್ಲ ಅಕೌಂಟೆನ್ಸಿ BCom ಯಾರು ಮಾಡಿರ್ತಾರೆ ಅವ್ರಿಗೆ ಒಂದ್ ಸ್ವಲ್ಪ ಚೆನ್ನಾಗಿ ಗೊತ್ತಿರುತ್ತೆ. ಯಾವ ತರ ಅಂತಂದ್ರೆ ಟ್ಯಾಕ್ಸ್ ಇಂದ ಉಳ್ಕೊಳ್ಳೋಕೋಸ್ಕರ ಕಾನೂನಿನ ಲೂಪೋಲ್ಸ್ ಗಳನ್ನ ತೆಗೆದುಕೊಂಡು ಟ್ಯಾಕ್ಸ್ ನ ಕಡಿಮೆ ಮಾಡ್ಕೊಳ್ಳುವಂತದ್ದು. ಆ ವಿಷಯಗಳನ್ನ ಇದ್ರಲ್ಲಿ ಓದ್ತೀರಾ. ಆಮೇಲೆ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಟ್ಯಾಕ್ಸ್ ಬಗ್ಗೆ ಏನ್ ಮಾತಾಡಿದೆ, ಕಾನ್ಸ್ಟಿಟ್ಯೂಷನ್ ಇಮ್ಯುನಿಟಿ ಯಾವ ರೀತಿ ಕೊಟ್ಟಿದೆ, ವಿನಾಯಿತಿಗಳು ಎಲ್ಲೆಲ್ಲಿ ಕೊಟ್ಟಿದ್ದಾರೆ. ಸರ್ ಇಮ್ಯುನಿಟಿ ಯಾಕೆ ಕೊಡ್ತಾರೆ? ಟ್ಯಾಕ್ಸ್ ಎಲ್ಲರೂ ಕಟ್ಟಲೇಬೇಕಲ್ಲ. ಹೇಗಾಗುತ್ತೆ ಸರ್? ಜಸ್ಟ್ ಎಕ್ಸಾಂಪಲ್ ಹೇಳ್ತೇನೆ ನಾನು. ಗೌರ್ಮೆಂಟ್ ಬಿಲ್ಡಿಂಗು ಅದಕ್ಕೆ ಏನಾದ್ರು ಟ್ಯಾಕ್ಸ್ ಕಟ್ಸ್ಕೊಳ್ತಾರ? ಇಲ್ಲ. ಗೌರ್ಮೆಂಟ್ ಕನ್ಸ್ಟ್ರಕ್ಷನ್ ಟ್ಯಾಕ್ಸ್ ಕಟ್ಸ್ಕೊಳ್ತಾರ? ಇಲ್ಲ. ರೈಲ್ವೆ ಟ್ಯಾಕ್ಸ್ ಕಟ್ಸ್ಕೊಳ್ತಾರ? ಇಲ್ಲ. ಎಲೆಕ್ಟ್ರಿಸಿಟಿ ಟ್ಯಾಕ್ಸ್ ಕಟ್ಸ್ಕೊಳ್ತಾರ? ಇಲ್ಲ. ಯಾರಿಗಿಲ್ಲ? ಇದು ಯಾವಾಗ ಗೌರ್ಮೆಂಟ್ ಯೂಸ್ ಆಗ್ತಾ ಇದೆ ಅವಾಗಿಲ್ಲ. ಮತ್ತಿದು ನಾರ್ಮಲ್ ಪ್ರೈವೇಟ್ ಯೂಸ್ ಆಗ್ತಾ ಇದ್ರೆ ಎಲ್ಲದಕ್ಕೂ ಟ್ಯಾಕ್ಸ್ ಇದೆ, ಅದು ಬೇರೆ ವಿಷಯ. ಆಯ್ತಾ? ಸೊ ಅಂತ ವಿಷಯಗಳನ್ನು ಕಲಿತಾ ಹೋಗ್ತೀರಾ. ಆಮೇಲೆ ಇಂಟರ್ ಸ್ಟೇಟ್ ಕಾಮರ್ಸ್ ಹೇಗೆ ನಡೀತಾ ಇದೆ, ಪವರ್ಸ್ ಯಾವ ರೀತಿ ಇದೆ ಪಾರ್ಲಿಮೆಂಟ್ ನಲ್ಲಿ. ಸೊ ಈ ವಿಷಯಗಳನ್ನ ನೀವು ಯೂನಿಟ್ 1 ಅಲ್ಲಿ ಕಲಿತೀರಾ. ಜಸ್ಟ್ ಬೇಸಿಕ್ ಹೇಳ್ತಾರೆ ಅಂದ್ರೆ ನಾನು ಕ್ಲೋಸ್ ಮಾಡ್ತಾ ಇದ್ದೀನಿ ಅಷ್ಟೇ. ಆಯ್ತಾ? ಯೂನಿಟ್ 2 ದಲ್ಲಿ ಏನ್ ಕಲಿತೀರಾ? ಆಬ್ವಿಯಸ್ಲಿ 1961 ನಲ್ಲಿ ಏನ್ ಆಕ್ಟ್ ಬಂತಲ್ವಾ, ಸೊ ಅದನ್ನ ಕೊಟ್ಟಿದ್ದಾರೆ. ಇದ್ರಲ್ಲಿ 1961 ನಲ್ಲಿ ಅಮೆಂಡ್ಮೆಂಟ್ ಆಗ್ಬಿಟ್ಟು ಮತ್ತಿದು 2000 ನಮ್ಮ ನೆಕ್ಸ್ಟ್ ಆಕ್ಟ್ ಗಳಲ್ಲಿ 17 ಅಲ್ಲಿ ಒಂದು ಆಕ್ಟ್ ಬಂದಿದೆ. ಬಟ್ ಎನಿ ಹೌ 1961 ಅಲ್ಲಿ ಇದ್ದಿದ್ದಂಥದ್ದು ಒಂದು ಸ್ವಲ್ಪ ಆಕ್ಟ್, ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಅಂತ ಒಂದಿದೆ. ಆಕ್ಟ್ ನಾನು ಹೇಳ್ತಾ ಇದ್ದೀನಿ, ನಾವು ಓದ್ತಾ ಇರುವಂತದ್ದು ಟ್ಯಾಕ್ಸೇಷನ್ ಬಗ್ಗೆ. ಈ ಟ್ಯಾಕ್ಸೇಷನ್ ಅಲ್ಲಿ ಇನ್ಕಮ್ ಟ್ಯಾಕ್ಸ್ ಬಗ್ಗೆ ಕಂಪ್ಲೀಟ್ ಆಗಿ ಯೂನಿಟ್ ಓದ್ತೀರಾ.
ಸರ್ ಇದೇನಿದೆ ಇನ್ಕಮ್ ಟ್ಯಾಕ್ಸ್ ಅಂತಂತಂದ್ರೆ ನೀವು ಏನು ದುಡಿತೀರಾ ಅಥವಾ ನಿಮ್ಮ ಒಂದು ಕಂಪನಿ ಏನು ದುಡಿಯುತ್ತೆ ಅಥವಾ ನೀವು ಇಟ್ಟಿರುವಂತ ಮನೆ ಬಾಡಿಗೆ ಅಥವಾ ಜಾಗ ಏನ್ ದುಡಿಯುತ್ತೆ ಅದರ ಮೇಲೆ ಟ್ಯಾಕ್ಸ್ ನ ಕಲೆಕ್ಟ್ ಮಾಡಕ್ಕೆ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಅಂತೇಳಿ 1961 ಇದೆ. ಆಯ್ತಾ? ಟ್ಯಾಕ್ಸ್ ಗಳು ಬಂದ್ ಕಾರ್ಪೊರೇಷನ್ ಅವರು ಅಥವಾ ಗ್ರಾಮ ಪಂಚಾಯತ್ ಕಲೆಕ್ಟ್ ಮಾಡಿದಾಗ ನಿಮ್ಗೆ ಯಾರು ಹೇಳಿದ್ದು, ಯಾರು ಪವರ್ ಕೊಟ್ಟಿದ್ದು ಅಂದಾಗ ಇಲ್ಲಿ ಪವರ್ ಇದೆ. ಸೊ ಇದ್ರಲ್ಲಿ ಏನೇನ್ ಕಲಿತೀರಾ ಅಂತಂತಂದ್ರೆ ಬೇಸಿಕ್ ಕಾನ್ಸೆಪ್ಟ್ಸ್ ಗಳು. ಪರ್ಸನ್ ಅಂದ್ರೆ ಯಾರು, ರೆಸಿಡೆನ್ಷಿಯಲ್ ಸ್ಟೇಟಸ್ ಏನು, ಇಂಡೈರೆಕ್ಟ್ ಟ್ಯಾಕ್ಸ್ ಅಂದ್ರೆ ಏನು ಅಂತ ಕಲಿತೀರಾ. ಎಲ್ಲೆಲ್ಲಿಂದ ಬರುತ್ತೆ ಸರ್? ಸ್ಯಾಲರಿಯಿಂದ ಬರುತ್ತೆ ತಾನೇ ಇನ್ಕಮ್, ಅದಕ್ಕೂ ನೀವು ಟ್ಯಾಕ್ಸ್ ಕಟ್ಟಬೇಕು. ಹೌದು. ಹೌಸ್ ಪ್ರಾಪರ್ಟಿ ಏನಾದ್ರು ಇತ್ತು ಅಂತಂದ್ರೆ ಕಮರ್ಷಿಯಲ್ ಬಾಡಿಗೆ ಎಲ್ಲ ಕೊಟ್ಟಿರ್ತಿರಲ್ಲ ಅದಕ್ಕೂ ಟ್ಯಾಕ್ಸ್ ಕಟ್ಬೇಕು. ಹೌದು. ಬಿಸ್ನೆಸ್ ಏನಾದ್ರು ಮಾಡ್ತಾ ಇದ್ರೆ ಟ್ಯಾಕ್ಸ್ ಕಟ್ಬೇಕು. ಹೌದು. ಕ್ಯಾಪಿಟಲ್ ಗೇನ್ಸ್ ಇದೆ, ಬಂಡವಾಳದಿಂದ ಬರ್ತಾ ಇದೆ, ಅದಕ್ಕೂ ಕಟ್ಬೇಕು ಟ್ಯಾಕ್ಸ್. ಹೌದು. ಅದರ್ ಸೋರ್ಸ್ ಇಂದ ಬರ್ತಾ ಇದೆ, ಟ್ಯಾಕ್ಸ್ ಕಟ್ಬೇಕು. ಹೌದು. ಇದಾದ್ಮೇಲೆ ಸಮ್ ಬೇಸಿಕ್ ಕಾನ್ಸೆಪ್ಟ್ಸ್ ಗಳಿದೆ. ಅಸೆಸ್ಮೆಂಟ್ ಆಗಿರ್ಬೋದು, ಯಾವ ರೀತಿ ಮಾಡಬೇಕು, ಇನ್ಕಮ್ ಟ್ಯಾಕ್ಸ್ ಅಥಾರಿಟೀಸ್ ಗಳು ಏನ್ ಮಾಡ್ತಾರೆ, ಸೊ ಅವರವರ ಹಕ್ಕುಗಳು ಏನಿದೆ, ಟ್ಯಾಕ್ಸ್ ಬಿಲ್ಲಿಂಗ್ ಫೈಲಿಂಗ್ ಎಲ್ಲ ಏನ್ ಮಾಡ್ತಾರೆ. ಸೊ ಈ ರೀತಿಯಾದಂತಹ ವಿಷಯಗಳನ್ನ ನೀವು ಇದನ್ನ ಓದ್ತಾ ಹೋಗ್ತೀರಾ. ಬೇರೆ ಬೇರೆ ಮೂಲದಿಂದ ಆದಾಯ ಯಾವ ರೀತಿ ಬಂತು, ವಸತಿಯಿಂದ, ವ್ಯಕ್ತಿಯಿಂದ, ಸಂಬಳದಿಂದ, ಈ ಎಲ್ಲಾ ಆದಾಯಗಳಿಂದ ನೀವು ಯಾವ ರೀತಿ ಇನ್ಕಮ್ ಟ್ಯಾಕ್ಸ್ ನ ತೆಗೆದುಕೊಂಡು ಹೋಗಿ ಸರ್ಕಾರಕ್ಕೆ ಕಟ್ತೀರಾ ಅನ್ನುವಂಥದ್ದು, ಗವರ್ಮೆಂಟ್ಗೆ ಕಟ್ತೀರಾ ಅನ್ನುವಂಥದ್ದು 1961 ಆಕ್ಟ್ ಅಲ್ಲಿ ಎಲ್ಲಾ ಪಾಯಿಂಟ್ಸ್ ಗಳನ್ನು ನೀವು ಓದ್ತಾ ಹೋಗ್ತೀರಾ. ಸೊ ಇದಿಷ್ಟು ಯೂನಿಟ್ 2 ಓದಿದ್ರೆ ನೀವು ಯೂನಿಟ್ 3 ಎಂಟ್ರಿ ಕೊಟ್ಟಾರೆ. ಯೂನಿಟ್ 3 ಅಲ್ಲಿ ನೀವೇನಾದ್ರೂ ಎಂಟ್ರಿ ಕೊಟ್ರೆ ಯೂನಿಟ್ 3 ಅಲ್ಲಿ ಸ್ಟಾರ್ಟ್ ಆಗುತ್ತೆ GST. ಕೇಳಿದಿರಲ್ವಾ? ಯೂನಿಟ್ 3 ಮತ್ತೆ ಯೂನಿಟ್ 4 GST ಬಗ್ಗೆ ಮಾತಾಡುತ್ತೆ. GST, IGST, SGST ಎಲ್ಲಿ ಹೋದ್ರೂ ಕೂಡ ಇದನ್ನ ನೋಡಿರ್ತೀರಾ. ಹೋಟೆಲ್ಸ್ ಗಳಲ್ಲಿ ನೋಡಿರ್ತೀರಾ, ಲಾಡ್ಜ್ ಗಳಲ್ಲಿ ನೋಡಿರ್ತೀರಾ, ಇಲ್ಲ ಅಂತಂದ್ರೆ ಯಾವ್ದಾದ್ರು ಒಂದು ಬಿಲ್ ಗಳಲ್ಲಿ ನೋಡಿರ್ತೀರಾ. ಬೇರೆ ಬೇರೆ ನೀವು ಎಲೆಕ್ಟ್ರಾನಿಕ್ ಐಟಮ್ಸ್ ಗಳು ಆನ್ಲೈನ್ ಅಲ್ಲಿ ಫ್ಲಿಪ್ಕಾರ್ಟ್ ಅಲ್ಲಿ ಅವು ಎಲ್ಲ ತರಿಸಿ ನೀವು. ಫ್ಲಿಪ್ಕಾರ್ಟ್, ಅಮೆಝಾನ್, ಆನ್ಲೈನ್ ಶಾಪಿಂಗ್ ಅಲ್ಲೆಲ್ಲ ತರಿಸಿ, ಅದ್ರಲ್ಲೆಲ್ಲ ನೋಡ್ತೀರಾ GST, IGST, SGST. ಈ ವಿಷಯಗಳನ್ನ ನಿಮ್ಮ ಈ ಟ್ಯಾಕ್ಸೇಷನ್ ಅಲ್ಲಿ ಕಲಿತೀರಾ. ಅಂತದ್ರಲ್ಲಿ ಯೂನಿಟ್ 3 ಏನ್ ಕಲ್ಸ್ಕೊಡುತ್ತೆ, KSLU ಯೂನಿಟ್ 3 ಏನ್ ಕಲ್ಸ್ಕೊಡುತ್ತೆ ಅಂತಂದ್ರೆ 2017 ಅಲ್ಲಿ ಬಂದಂತಹ GST ಆಕ್ಟ್ ನ ಬಗ್ಗೆ ಸ್ಟಡಿ ಮಾಡಿ ಅಂತ ಹೇಳುತ್ತೆ. ಆಮೇಲೆ ಕೌನ್ಸಿಲ್ ಇದೆ, GST ಕೌನ್ಸಿಲ್ ನ ಬಗ್ಗೆ ಸ್ಟಡಿ ಮಾಡಕ್ ಹೇಳುತ್ತೆ. ಯಾವ ರೀತಿ ಲೇವಿ ಮಾಡ್ತಾರೆ, ಖರೀದಿ, ವರ್ಗಾವಣೆ, ಮಾರಾಟ ಯಾವ ರೀತಿ ಮಾಡ್ತಾರೆ, ಕೌನ್ಸಿಲ್ ಬಗ್ಗೆ ಸ್ಟಡಿ ಮಾಡಿ. 2017 ಆಕ್ಟ್ ಬಗ್ಗೆ ಸ್ಟಡಿ ಮಾಡಿ ಅಂತ ಹೇಳುತ್ತೆ. ಸೊ ಅದಾದ್ಮೇಲೆ ಕಂಪೇರ್ ಮಾಡಕ್ ಹೇಳುತ್ತೆ. ಯಾವ್ದಕ್ಕೆ? IGST, SGST, UTGST. ಏನ್ ಸರ್ ಇದು IGST? ಇಂಟರ್ ಸ್ಟೇಟ್, ರಾಜ್ಯದ ಮಧ್ಯದಲ್ಲಿ. SGST ಸ್ಟೇಟ್, ರಾಜ್ಯಗಳ ಮಧ್ಯದಲ್ಲಿ. UT ಯೂನಿಯನ್ ಟೆರಿಟರಿ, ಅದರಗಳ ಮಧ್ಯದಲ್ಲಿ. ಟ್ಯಾಕ್ಸ್ ಯಾವ ರೀತಿ ಡಿಸ್ಟ್ರಿಬ್ಯೂಟ್ ಆಗ್ತಾ ಇದೆ, ಯಾವ ರೀತಿ ಎಕ್ಸ್ಪೋರ್ಟ್ ಇಂಪೋರ್ಟ್ ಆಗ್ತಾ ಇದೆ, ಏನಾಗ್ತಾ ಇದೆ ಅಂತ. ಎಕ್ಸ್ಪೋರ್ಟ್ ಇಂಪೋರ್ಟ್ ಯಾವ ರೀತಿ GST ಹಾಕ್ತಾರೆ, ಇ ಕಾಮರ್ಸ್ ಯಾವ ರೀತಿ ಹಾಕ್ತಾರೆ. ಒಬ್ವಿಯಸ್ಲಿ ಟ್ಯಾಕ್ಸ್ ನ ಯಾವ ರೀತಿ ಹಾಕ್ಬಿಟ್ಟು ಸರ್ಕಾರ ತೆಗೆದುಕೊಂಡು ಹೋಗ್ಬಿಟ್ಟು ತನ್ನ ಬಜೆಟ್ ಅಲ್ಲಿ ಹಾಕೊಂಡು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದೆ ಅನ್ನುವಂಥದ್ದು ಇದ್ರಲ್ಲಿ GST ನೋಡ್ತೀವಿ. ಯೂನಿಟ್ 4 ನೀವು ಎಂಟ್ರಿ ಕೊಟ್ರೆ ಇನ್ನೊಂದು ಸ್ವಲ್ಪ ಡೆಪ್ತ್ ಆಗಿ ಇದೇ GST ನ ಇನ್ನೊಂದು ಸ್ವಲ್ಪ ಡೆಪ್ತ್ ಆಗಿ ನೆಕ್ಸ್ಟ್ ಯಾವ ಕಾನ್ಸೆಪ್ಟ್ ಬರ್ತೀರಾ ಅಂತಂದ್ರೆ IGST, ಇಂಟಿಗ್ರೇಟೆಡ್ GST ಬರ್ತೀರಾ. SGST, ಸ್ಟೇಟ್ GST ಬಗ್ಗೆ ಓದ್ತೀರಾ. ಆಮೇಲೆ ಸೆಂಟ್ರಲ್ ಗೌರ್ಮೆಂಟ್ ನ ಪವರ್ ಎಷ್ಟಿದೆ ಅಂತಾರಾಜ್ಯ ತೆರಿಗೆಯನ್ನ ಕಂಟ್ರೋಲ್ ಮಾಡೋದ್ರಲ್ಲಿ. ಆಮೇಲೆ ಯೂನಿಯನ್ ಟೆರಿಟರಿ GST, UTGST ಬಗ್ಗೆ ಓದ್ತೀರಾ. ಆಮೇಲೆ STT ಇದೆ, ಸೆಕ್ಯೂರಿಟೀಸ್ ಟ್ರಾನ್ಸಾಕ್ಷನ್ ಟ್ಯಾಕ್ಸ್ ಅಂತ ಇದೆ. ಸೊ ಇದ್ರ ಬಗ್ಗೆ ಓದ್ತೀರಾ. ಇದು ಟ್ಯಾಕ್ಸೇಷನ್ ನ 4th ಯೂನಿಟ್ ಹೇಳುತ್ತೆ. ಸರಿ ಸರ್, ಟ್ಯಾಕ್ಸೇಷನ್ ನ 5th ಯೂನಿಟ್ ಏನ್ ಹೇಳುತ್ತೆ? ಆಬ್ವಿಯಸ್ಲಿ ಟ್ಯಾಕ್ಸ್ ಯೂನಿಟ್ ನ 5th ಯೂನಿಟ್ ಇಂಡಿಯಾದಲ್ಲಿ ಆಗುವಂತ ಟ್ಯಾಕ್ಸ್ ಗಳಂತೂ ಅಪ್ ಟು 4th ಯೂನಿಟ್ ತನಕ ಓದ್ಕೊಂಡ್ ಬಂದ್ರಿ. ಇಂಡಿಯಾಕ್ಕಿಂತ ಹೊರಗೆ ಹೋಗೋ ಮಾಲ್ನ ಬಗ್ಗೆ ಇಲ್ಲಿದೆ ನೋಡಿ, ಕಸ್ಟಮ್ ಲಾ ಅಂತ ಇದೆ. ಅಂತಂದ್ರೆ ಕಸ್ಟಮ್ ಡ್ಯೂಟಿ ಕೇಳಿದಿರಾ? ಕಸ್ಟಮ್ ಅನ್ನಂಗಲ್ಲ, ಅದನ್ನ ಕಸ್ಟಮ್ ಅಂತಾರೆ. ಕಸ್ಟಮ್ ಡ್ಯೂಟಿ ಕೇಳಿದಿರಾ ನೀವು? ಸೊ ಈ ಕಸ್ಟಮ್ ಡ್ಯೂಟಿ ಅನ್ನೋದೇನಿದೆಯಲ್ವಾ, ಸೊ ಇದನ್ನ ನಾವು ಯೂನಿಟ್ 5 ದಲ್ಲಿ ಗವರ್ನ್ ಮಾಡ್ತೀವಿ. SEZ ಬಗ್ಗೆ ಇದೆ, ಸ್ಪೆಷಲ್ ಎಕನಾಮಿಕ್ ಝೋನ್ ಅಂತ. ಸೊ ಅದನ್ನ ಇಲ್ಲಿ ಓದ್ತಾರೆ. ಅಂತಂದ್ರೆ ಮಾಲ್ ಹೊರಗಡೆ ಹೋಗ್ತಾ ಇದೆ, ಒಳಗಡೆ ಬರ್ತಾ ಇದೆ. ಸೊ ಆ ಟೈಮಲ್ಲಿ ಯಾವ ಟೈಮಲ್ಲಿ ರೆಸ್ಟ್ರಿಕ್ಟ್ ಮಾಡಬಹುದು, ಯಾವ ಟೈಮಲ್ಲಿ ರೆಸ್ಟ್ರಿಕ್ಟ್ ಮಾಡಂಗಿಲ್ಲ, ಮಾಡಿದ್ರೆ ಯಾವುದಕ್ಕೆ ಎಷ್ಟು ಟ್ಯಾಕ್ಸ್ ಯಾವ ರೀತಿ ಕಲೆಕ್ಟ್ ಮಾಡಬೇಕು. ಇಂಡಿಯಾದಿಂದ ಹೊರಗಡೆ ಹೋಗ್ತಾ ಇರೋ ಮಾಲ್, ಎಕ್ಸಾಂಪಲ್ ಇಂಡಿಯಾದಿಂದ ದುಬೈಗೆ ಹೋಗ್ತಾ ಇದೆ, ಇಂಡಿಯಾದಿಂದ ಶ್ರೀಲಂಕಾ ಹೋಗ್ತಾ ಇದೆ, ಇಂಡಿಯಾದಿಂದ ಬೇರೆ ಯಾವುದೋ ಒಂದೊಂದು ಕಂಟ್ರಿಗೆ ಹೋಗ್ತಾ ಇದೆ, ಜಪಾನಿಗೆ ಹೋಗ್ತಾ ಇದೆ, ಬೇರೆ ಬೇರೆ ಕಂಟ್ರೀಸ್ ಗಳಿಗೆ ಹೋಗ್ತಾ ಇದೆ. ಸೊ ಆ ಟೈಮಲ್ಲಿ ಹೋಗ್ಬೇಕಾದ್ರೆ ಬಾರ್ಡರ್ಸ್ ಗಳಲ್ಲಿ ಕಸ್ಟಮ್ ಆಫೀಸರ್ಸ್ ಗಳು ಇರ್ತಾರೆ. ಆಯ್ತಾ? ಬಾರ್ಡರ್ಸ್ ಗಳಲ್ಲಿ ಕಸ್ಟಮ್ ಆಫೀಸರ್ಸ್ ಗಳು ಇರ್ತಾರೆ. ಇವರು ಯಾವ ರೀತಿ ಟ್ಯಾಕ್ಸ್ ಗಳನ್ನು ಹಾಕ್ತಾರೆ, ಇಂಪೋರ್ಟ್ ಮಾಡ್ಕೊಳ್ತಾರೆ, ಎಕ್ಸ್ಪೋರ್ಟ್ ಮಾಡ್ಕೊಳ್ತಾರೆ, ಎಷ್ಟು ಟ್ಯಾಕ್ಸ್ ಯಾವ ದೇಶಕ್ಕೆ ಹಾಕಬೇಕು, ಇದನ್ನೆಲ್ಲ 5th ಯೂನಿಟ್ ಅಲ್ಲಿ ಸ್ಟಡಿ ಮಾಡ್ತೀರಾ.
ಸೊ ಇದಿಷ್ಟು 5 ಯೂನಿಟ್ ಒಂದು ಸಲ ಕ್ವಿಕ್ ರಿವಿಷನ್ ಮಾಡ್ಕೊಂಡು ಬೇಡ ನಾವ್ ಏನೇನ್ ಸ್ಟಡಿ ಮಾಡಿದ್ವಿ ಅಂತ. ಓಕೆ, ಫಸ್ಟ್ ಯೂನಿಟ್ ನಾನು ಹೇಳ್ತಾ ಬಂದೆ. ಫಸ್ಟ್ ಯೂನಿಟ್ ಅಲ್ಲಿ ಬೇಸಿಕಲಿ ನಿಮ್ಗೆಲ್ಲ ಬೇಸಿಕ್ ಇಂಟ್ರೊಡಕ್ಷನ್ ಅಂದ್ರೆ ಏನು, ಯೂನಿಟಿ, ಟ್ಯಾಕ್ಸ್ ಪ್ಲಾನಿಂಗ್, ಸೆಸ್ ಫೀಸು ಏನೇನಂತ ಓದಿದ್ವಿ. ಸೆಕೆಂಡ್ ಯೂನಿಟ್ ಎಂಟ್ರಿ ಕೊಟ್ರೆ 1961 ಆಕ್ಟ್ ಅಲ್ಲಿ ಯಾವ ಯಾವ ರೀತಿ ಟ್ಯಾಕ್ಸ್ ಬರುತ್ತೆ, ಸ್ಯಾಲರಿಯಿಂದ ಬರುತ್ತೆ, ಸಂಬಳದಿಂದ ಬರುತ್ತೆ, ಆಮೇಲೆ ಪ್ರಾಪರ್ಟಿ ಇದ್ರೆ ಬರುತ್ತೆ, ಬಿಸ್ನೆಸ್ ಇಂದ ಬರುತ್ತೆ, ಕ್ಯಾಪಿಟಲ್ ಗೇನ್ಸ್ ಇಂದ ಬರುತ್ತೆ, ಇದು ಯಾವ ರೀತಿ ಬರುತ್ತೆ ಅಂತ ಯೂನಿಟ್ 2 ದಲ್ಲಿ ನೋಡಿದ್ವಿ. ಯೂನಿಟ್ 3 ಎಂಟ್ರಿ ಕೊಟ್ವಿ, GST ಸ್ಟಾರ್ಟ್ ಆಯ್ತು ನಮಗೆ. GST ಆಕ್ಟ್ ಬಗ್ಗೆ ನೋಡಿದ್ವಿ, GST ಬಗ್ಗೆ ನೋಡಿದ್ವಿ. ಯೂನಿಟ್ 4 ಗೆ ಎಂಟ್ರಿ ಕೊಟ್ವಿ. ಯೂನಿಟ್ 4 ಅಲ್ಲಿ IGST, SGST, UTGST ಬಗ್ಗೆ ನೋಡಿದ್ವಿ. ಯೂನಿಟ್ 5 ಗೆ ಎಂಟ್ರಿ ಕೊಟ್ವಿ. ಕಸ್ಟಮ್ ಲಾ ಅಂತಂದ್ರೆ ನಮ್ಮ ದೇಶದಿಂದ ಕಸ್ಟಮ್ ಡ್ಯೂಟೀಸ್ ಗಳನ್ನ ಯಾವ ರೀತಿ ಇಂಪೋಸ್ ಮಾಡ್ತಾರೆ, ಯಾವ ರೀತಿ ಎಕ್ಸ್ಪೋರ್ಟ್ ಇಂಪೋರ್ಟ್ಸ್ ಅಲ್ಲಿ ಯಾವ ರೀತಿ ಲೇವಿ ಮಾಡ್ತಾರೆ, ಯಾವ ರೀತಿ ಅದನ್ನ ಹಾಕ್ತಾರೆ. ಲೇವಿ ಮೀನ್ಸ್ ಚಾರ್ಜ್ ಮಾಡುವಂತದ್ದು ಅಂತ, ಆಯ್ತಾ? ಸೊ ಯಾವ ರೀತಿ ಹಾಕ್ತಾರೆ. ಆಮೇಲೆ ಅಥಾರಿಟೀಸ್ ಗಳು ವೈಟ್ ಯೂನಿಫಾರ್ಮ್ ಅಲ್ಲಿ ಇರ್ತಾರೆ ಆಲ್ಮೋಸ್ಟ್ ಅಲ್ವಾ, ಮೂವೀಸ್ ಗಳೆಲ್ಲ ನೋಡಿರ್ತೀರ. ಸೊ ಅಥಾರಿಟೀಸ್ ಗಳು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸರ್, ಇದೆಷ್ಟೆಲ್ಲ ಸಿಲೆಬಸ್ ತುಂಬಾ ಚೆನ್ನಾಗಿ ಅರ್ಥ ಆಯ್ತು. ಈ ವಿಷಯಕ್ಕೆ ಏನಾದ್ರು ಕೋಚಿಂಗ್ ಇದೆಯಾ ಅಂತ ಏನಾದ್ರು ಬಂದಾಗ ಆಬ್ವಿಯಸ್ಲಿ ನಮ್ಮ ಕಾನೂನು ಅಕಾಡೆಮಿ ಕಡೆಯಿಂದ ಕಂಪ್ಲೀಟ್ ಆಗಿ ಕೋಚಿಂಗ್ ನ ಮಾಡ್ಕೊಳ್ತಾ ಇದ್ದೀವಿ. ಸೊ ಈ ಇಮೇಜ್ ಅಂತೂ ನೀವು ಎಲ್ಲರೂ ಕೂಡ ನೋಡೇ ಇರ್ತೀರಾ, ನಮ್ಮ ಕಾನೂನು ಅಕಾಡೆಮಿ ಕಂಪ್ಲೀಟ್ ಇಮೇಜ್ ನ. ಸೊ ಇದರಲ್ಲಿ 3 ಇಯರ್ LLB ಇದೆ, 5 ಇಯರ್ LLB ಇದೆ, ಬ್ಯಾಕ್ಲಾಗ್ ಸಬ್ಜೆಕ್ಟ್ ಗಳಿದೆ. ಎಲ್ಲರಿಗೂ ಕೂಡ ಎಲ್ಲಾ ಸಬ್ಜೆಕ್ಟ್ ಗಳಿದೆ. ಇಲ್ಲಿ ನಾವು ಸಬ್ಜೆಕ್ಟ್ ಗಳೆಲ್ಲ ಕೊಟ್ಟಿರೋದು ಸೆಮ್ ವೈಸ್ ಕೊಟ್ಟಿರೋದು. ಸಬ್ಜೆಕ್ಟ್ ಗಳು ಬೇಕಾ ನಿಮ್ಗೆ? ಸಬ್ಜೆಕ್ಟ್ ಗಳು ಕೂಡ ಇಲ್ಲಿ ಕೊಟ್ಟಿದ್ದೀವಿ ನಾವು. ಎಲ್ಲಾ ಸಬ್ಜೆಕ್ಟ್ ಗಳಿದೆ, ನೀವು ಯಾವ ಸಬ್ಜೆಕ್ಟ್ ಮೆನ್ಷನ್ ಮಾಡಿದ್ರು ಎಲ್ಲಾ ಸಬ್ಜೆಕ್ಟ್ ಗಳು ಇದರಲ್ಲಿದೆ. ಇಲ್ಲಿರುವಂತಹ ಎಲ್ಲಾ ಸಬ್ಜೆಕ್ಟ್ ಗಳಿಗೂ ಕೂಡ ನಾವು ಕೋಚಿಂಗ್ ನ ಆಫರ್ ಮಾಡ್ತಾ ಇದ್ದೀವಿ. ಓಕೆ, ಇದಿಷ್ಟಾದ್ಮೇಲೆ ನೆಕ್ಸ್ಟ್ ಇದನ್ನ ಕಂಪ್ಲೀಟ್ ಸೆಮ್ ವೈಸ್ ತಗೊಳ್ತಾ ಇದೀವಿ. ಕಂಪ್ಲೀಟ್ ಸೆಮ್ ವೈಸ್ ತಗೊಂಡು ಚಾರ್ಜಸ್ ಕಡಿಮೆ ಮಾಡಿ ಅವರಿಗೂ ಕೂಡ ಚಾರ್ಜಸ್ ಕೊಡ್ತಾ ಇದೀವಿ. ಏನೇನಿದೆ ಅಂತ ನೋಡಿ ಎಲ್ಲಾ ಸಬ್ಜೆಕ್ಟ್ ಗಳು. ಇದು ಐ ಥಿಂಕ್ ಥರ್ಡ್ ಸೆಮ್ ನವರಿಗೆ ಬರುತ್ತೆ, ಆಯ್ತಾ? ಸರ್, ಇದು ನಮ್ಮ ಸಬ್ಜೆಕ್ಟ್ ಗಳಿದೆ ಬಟ್ ಬೇರೆದ್ರಲ್ಲಿದೆ ಅಂತವ್ರಿಗೆ ಏನಾದ್ರು ಬಂದಾಗ ಅವರಿಗೆ ನಾವು ಅದನ್ನ ಬೇರೆ ಬೇರೆ ರೀತಿಯಲ್ಲಿ ಎಲ್ಲಾ ಸಬ್ಜೆಕ್ಟ್ ಅಲ್ಲಿ ಕೊಡ್ತೀವಿ. ಮಾರ್ಕೆಟಿಂಗ್ ಅಲ್ಲಿ ಕೊಟ್ಟಿರುವಂತಹ ವಿಡಿಯೋದಲ್ಲಿ ನಾವು ಕೊಟ್ಟಿದ್ದೀವಿ. ಸರ್, ಈಗ ಒನ್ಸ್ ನಾನು ಜಾಯ್ನ್ ಆದೆ, ನನ್ನ ಹತ್ರ ಏನೇನು ಫೆಸಿಲಿಟಿಗಳು ಇರುತ್ತೆ ಸರ್, ಏನೇನು ಫೆಸಿಲಿಟಿಗಳು ಕೊಡ್ತೀರಾ ಸರ್? ಆಬ್ವಿಯಸ್ಲಿ 5 ಯೂನಿಟ್ ನ ಸಿಲೆಬಸ್ ನ ರೆಕಾರ್ಡ್ ಮಾಡಿಬಿಟ್ಟು ಒಂದು ಸಿಲೆಬಸ್ ನ ಪಾಯಿಂಟ್ ಬಿಡದ ಹಾಗೆ ಹೇಳ್ತಾ ಇದ್ದೀನಿ. 5 ಯೂನಿಟ್ ನ ಒಂದು ಸಿಲೆಬಸ್ ನ ಪಾಯಿಂಟ್ ಬಿಡದ ಹಾಗೆ ಎಲ್ಲಾ ಸಬ್ಜೆಕ್ಟ್ ಗಳನ್ನ ನಾವು ರೆಕಾರ್ಡೆಡ್ ವಿಡಿಯೋಸ್ ಗಳನ್ನ ಕೊಡ್ತೀವಿ, ಇಡೀ ಸಿಲೆಬಸ್. ಓಕೆ, ನೀವು ಕ್ರಾಸ್ ಚೆಕ್ ಮಾಡ್ಕೊಳ್ಬಹುದು. ಡೌಟ್ ಸೆಷನ್ಗೋಸ್ಕರ ಆನ್ಲೈನ್ ಕ್ಲಾಸಸ್ ಗಳನ್ನ ಇಡ್ತೀವಿ. ಆಬ್ವಿಯಸ್ಲಿ ವಿಡಿಯೋಸ್ ಗಳನ್ನ ಕೊಡ್ತಾ ಇದೀವಿ ಅಂದ್ರೆ ಕನ್ನಡ ಮತ್ತು ಇಂಗ್ಲಿಷ್ ಎರಡೂ ಲ್ಯಾಂಗ್ವೇಜ್ ಅಲ್ಲಿ ನೋಟ್ಸ್ ಗಳನ್ನ ಕೊಡ್ತೀವಿ. ಡೈರೆಕ್ಟ್ ಆಗಿ ಡೌಟ್ ಬರ್ತಾ ಇದೆಯಾ, ಏನಾದ್ರು ಸೆಕ್ಷನ್ ಡೌಟ್ ಬರ್ತಾ ಇದೆ, ಏನಾದ್ರು ಕೇಸ್ ಲಾ ಡೌಟ್ ಬರ್ತಾ ಇದೆ, ಡೈರೆಕ್ಟ್ ಆಗಿ ಪ್ರೊಫೆಸರ್ ಕಾಲ್ ಮಾಡ್ಕೊಳ್ಳಿ, ಆಯ್ತಾ? ಯಾರು ಪಾಠ ಮಾಡಿದ್ದಾರೆ ಅವ್ರಿಗೆ ನೀವು ಕಾಲ್ ಮಾಡ್ಕೊಳ್ಬಹುದು. ಮೆಂಟರ್ಶಿಪ್ ಕೋಚ್ ಗಳನ್ನ ಕಾಲ್ ಮಾಡ್ಕೋಬಹುದು. 24/7 ನಿಮಗೆ ಬ್ಯಾಕ್ ಅಂಡ್ ಸಪೋರ್ಟ್ ಇರುತ್ತೆ. ಅದಾದ್ಮೇಲೆ ನಿಮ್ಮ ಅಸೈನ್ಮೆಂಟ್, ಇಂಟರ್ನ್ಶಿಪ್, ಸೆಮಿನಾರ್, ಬ್ಯಾಕ್ ಅಂಡ್ ಸಪೋರ್ಟ್ ಇರುತ್ತೆ. ಫ್ರೀ ಲೀಗಲ್ ಕನ್ಸಲ್ಟೆನ್ಸಿ ಇರುತ್ತೆ. ಯಾರಿಗೆ? ನೀವು ಸ್ಟೂಡೆಂಟ್ ಒಂದ್ಸಲ ಆದ್ರೆ ನಿಮ್ಮ ಪರ್ಸನಲ್ ಇಶ್ಯೂಸ್ ಗಳನ್ನ ನೀವು ಫೋನ್ ಮಾಡಿ ಕೇಳ್ಕೊಳ್ಬಹುದು. ಕನ್ನಡ ಮೀಡಿಯಂ, ಇಂಗ್ಲಿಷ್ ಮೀಡಿಯಂ ಅಲ್ಲಿ ಎರಡು ಮೀಡಿಯಂ ಇದೆಯಾ? ಎರಡು ಮೀಡಿಯಂ ಅಲ್ಲಿ ಇದೆ ಕೋಚಿಂಗ್. ಲೈವ್ ರೆಕಾರ್ಡೆಡ್ ಕ್ಲಾಸಸ್ ಗಳು ನಾನು ಅಟೆಂಡ್ ಮಾಡಕ್ಕಾಗಿಲ್ಲ ಸರ್, ನಾನು ಲೈವ್ ಕ್ಲಾಸಸ್ ಅಟೆಂಡ್ ಮಾಡಕ್ಕಾಗಿಲ್ಲ ಸರ್, ಬೇರೆ ಕೆಲಸದಲ್ಲಿ ಬಿಸಿ ಇದ್ದೀನಿ. ನಾವು ಮಾಡ್ತಾ ಇರೋದು ಕೂಡ ಫುಲ್ ಟೈಮ್ ಪಾರ್ಟ್ ಟೈಮ್ ಜಾಬ್ ಮಾಡ್ಕೊಂಡು ಅವರಿಗೆ ಸ್ವಲ್ಪ ಹೆಲ್ಪ್ ಆಗ್ಲಿ ಅನ್ನುವಂತ ಒಂದು ವಿಷಯಕ್ಕೆ ಮಾಡ್ತಾ ಇರೋವಂಥದ್ದು. ಸೊ ಅವ್ರಿಗೆ ಏನಾದ್ರು ಏನ್ ಸರ್ ಕತೆ ಇದೆ, ಅವರಿಗೆಲ್ಲ ಯಾವ ರೀತಿ ಇದೆ ಸರ್? ಹೌದು, ರೆಕಾರ್ಡೆಡ್ ಕ್ಲಾಸಸ್ ಗಳು ಮತ್ತೆ ಫರ್ದರ್ ಕೊಡ್ತೀವಿ, ಅಪ್ಲೋಡ್ ಮಾಡ್ತೀವಿ, ನಮ್ಮ ವೆಬ್ಸೈಟ್ ನೋಡ್ಕೊಳ್ಬಹುದು. ಅದಾದ್ಮೇಲೆ ಪ್ರೀವಿಯಸ್ ಇಯರ್ ಫರ್ದರ್ ಸೆಮಿಸ್ಟರ್ ಗಳಿಗೂ ಕೂಡ ಸಪೋರ್ಟ್ಸ್ ಇರುತ್ತೆ. ಸರ್, ಇದಿಷ್ಟಂತೂ ಗೊತ್ತಾಯ್ತು. ಜಾಯ್ನ್ ಹೇಗಾಗ್ಬೇಕು ಸರ್? ಖಂಡಿತವಾಗ್ಲೂ ಇಲ್ಲಿ ಇರುವಂತ ನಂಬರ್ಸ್ ಗಳಿಗೆ ನೋಡ್ಕೊಂಡು ಕಾಲ್ ಮಾಡಿ. ವಾಟ್ಸ್ಆಪ್ ನಂಬರ್ ಇದೆ, ಕಾಂಟ್ಯಾಕ್ಟ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್. ಕಾಲ್ ಮಾಡ್ಕೊಳ್ಳಿ, 2 ನಂಬರ್ ಕೊಟ್ಟಿದ್ದೀವಿ. ಇಲ್ಲ ಟೆಕ್ಸ್ಟ್ ಹಾಕಿ, ಒಂದು ವಾಟ್ಸ್ಆಪ್ ಟೆಕ್ಸ್ಟ್ ಹಾಕಿ, ಟೆಲಿಗ್ರಾಮ್ ಟೆಕ್ಸ್ಟ್ ಹಾಕಿ, ನಾವು ಕಾಂಟ್ಯಾಕ್ಟ್ ಅಲ್ಲಿ ಬರ್ತೀವಿ. ಸೊ ಅದಾದ್ಮೇಲೆ ನಿಮಗೆ LLB ಪರೀಕ್ಷೆಗಳಿಗೆ ಕೊಟ್ಟಿರುವಂತದ್ದು ಸರ್ ನಾವು ಸ್ವಲ್ಪ ನೋಡ್ಬೋದಾ, ಯೂನಿಟ್ ವೈಸ್ ಏನಾದ್ರು ಕೋಚಿಂಗ್ ಯಾವ ತರ ಕೊಡ್ತಾ ಇದ್ದೀರಾ ಅಂತ. ನಾನು ಜಸ್ಟ್ ಹೀಗೆ ಯಾವುದೋ ಒಂದು ಬೇರೆ ವಿಷಯಗಳು ಇದೆ, ಅದನ್ನ ಹೀಗೆ ನಾನು ತೋರಿಸ್ತೀನಿ ಯಾವ ರೀತಿ ಇದೆ ಅಂತ ಹೇಳಿ. ಇದೇ ರೀತಿ ನೋಡಿ, ಜನರಲ್ ಪಬ್ಲಿಕ್, ಇಂಗ್ಲಿಷ್ ಸಬ್ಜೆಕ್ಟ್ ಫುಲ್ ಇರುವಂತದ್ದಾಯ್ತು, ಅಥವಾ ಕಾಂಟ್ರಾಕ್ಟ್ ಲಾ 1 ಫುಲ್ ಇರುವಂತದ್ದಾಯ್ತು, ಕಾಂಟ್ರಾಕ್ಟ್ ಲಾ 2, ಇನ್ಯಾವು ಎಲ್ಲ ಸಬ್ಜೆಕ್ಟ್ ಗಳಿದೆ. ಇದೆಲ್ಲದನ್ನು ಕೂಡ ತೋರ್ಸಕ್ಕಾಗಲ್ಲ ಫೋಲ್ಡರ್ಸ್ ಗಳಲ್ಲಿ. ಸೊ ನಾನು ಅದೇ ರೀತಿ ಜಸ್ಟ್ ಒಂದು ಬ್ರೀಫ್ ಇಂಟ್ರೊಡಕ್ಷನ್ ಮಾತ್ರ ಕೊಡ್ತಾ ಇದ್ದೀನಿ ಸರ್. ನೋಟ್ಸ್ ಗಳು ಅಂತ ಏನಾದ್ರು ಬಂದ್ರೆ ಆಬ್ವಿಯಸ್ಲಿ ನೋಟ್ಸ್ ಗಳನ್ನ ತುಂಬಾ ಕ್ರಿಸ್ಪಿ ಫಾರ್ಮ್ ಅಲ್ಲಿ ಈ ರೀತಿಯಾಗಿ ನೋಟ್ಸ್ ಗಳನ್ನ ಕ್ಲಿಯರ್ ಆಗಿ ಕೊಡ್ತೀವಿ. ನೋಟ್ಸ್ ಗಳಾಗಿರಬಹುದು ಅಥವಾ ನಿಮಗೆ ಬೇರೆ ಏನೇ ಆಗಿರಬಹುದು, ಈ ನೋಟ್ಸ್ ಗಳನ್ನ ಪ್ರೊವೈಡ್ ಮಾಡ್ತೀವಿ. ಅದಾದ್ಮೇಲೆ ಸರ್, ಇದು ಇಂಪಾರ್ಟೆಂಟ್ ಯಾವ್ಯಾವ ರೀತಿ ಫೋಲ್ಡರ್ ವೈಸ್ ಮಾಡ್ತೀರಾ ಅಂತ ತೋರಿಸಿದ್ರೆ ಸೈಡ್ ಅಲ್ಲಿ ಯಾವ್ಯಾವ ರೀತಿ ಫೋಲ್ಡರ್ ವೈಸ್ ಮಾಡ್ತೀರಾ ಇಲ್ಲಿದೆ ನೋಡಿ. ನಾವು ಫೋಲ್ಡರ್ ವೈಸ್ ಕಾನ್ಸ್ಟಿಟ್ಯೂಷನ್, ಇಂಡಿಯನ್ ಪೆನಲ್ ಕೋಡ್, ಎಲ್ಲ ಸಬ್ಜೆಕ್ಟ್ಗಳು ಅದು ಬೇರೆ ಎಲ್ಲ ಬರ್ತಾ ಇದೆ ಇದರಲ್ಲಿ. ಈಗ ನಾನು ಇದನ್ನ ಸ್ಕ್ರಾಲ್ ಮಾಡ್ಬಿಟ್ಟು ಒಂದ್ಸಲ ತೋರಿಸ್ತೇನೆ, ನೀವು ಸ್ವಲ್ಪ ಸ್ವಲ್ಪ ಪಾಸ್ ಮಾಡಿ ನೋಡ್ಕೊಳ್ಳಿ. ಫೋಲ್ಡರ್ಸ್ ಗಳೆಲ್ಲ ಇದೆ, ಎಲ್ಲ ಸಬ್ಜೆಕ್ಟ್ ಇದೆ, ಎಲ್ಲದನ್ನು ತೋರಿಸುವಂತ ಪೇಷನ್ಸ್ ಇಲ್ಲ, ಟೈಮ್ ತುಂಬಾ ಜಾಸ್ತಿ ತಗೊಳುತ್ತೆ. ಸೊ ಅದಕ್ಕೋಸ್ಕರ ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೀನಿ. ಆಮೇಲೆ ಇಂಪಾರ್ಟೆಂಟ್ ಕ್ವಶನ್ಸ್ ಗಳು ನಮ್ಮ ಕಡೆಯಿಂದ ರಿಲೀಸ್ ಮಾಡ್ತೀವಿ. ಬೇರೆ ಬೇರೆ ಸಬ್ಜೆಕ್ಟ್ಸ್ ಅಲ್ಲಿ ತೋರಿಸ್ತಾ ಇದ್ದೀನಿ. ಪ್ರತಿ ಸಬ್ಜೆಕ್ಟ್ ಗಳು ಇಂಪಾರ್ಟೆಂಟ್ ಕ್ವಶನ್ಸ್ ರಿಲೀಸ್ ಮಾಡ್ತೀವಿ, ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್. ಸೊ ನೀವು ಆ ರೀತಿ ಇದನ್ನ ನೋಡ್ಕೊಳ್ಬಹುದು. ಸೊ ಅದಾದ್ಮೇಲೆ ನಮ್ಮ ಕಡೆ ಇದು ಕೂಡ ಐ ಥಿಂಕ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಗಳನ್ನ ನಾವು ರಿಲೀಸ್ ಮಾಡಿರುವಂತದ್ದು. ಸೊ ಅಪಾರ್ಟ್ ಫ್ರಮ್ ದಟ್ ನೆಕ್ಸ್ಟ್
ಇದಿಷ್ಟು ನಾವು ಮತ್ತೆ ಸ್ಲೈಡಿಗೆ ಎಂಟ್ರಿ ಕೊಟ್ಟರೆ ಇದಿಷ್ಟಾದ್ಮೇಲೆ ನೀವು ಆನ್ಲೈನ್ ಕ್ಲಾಸಸ್ಗಳು ಒಂದು ಸಣ್ಣದಾಗಿ ಒಂದು ಡೆಮೋ ಕೊಟ್ಟಿದ್ದೀವಿ ಅಷ್ಟೇ. ಇಲ್ಲಿ ಯಾರ್ಯಾರು ಆನ್ಲೈನ್ ಕ್ಲಾಸಸ್ಗಳು ಅಟೆಂಡ್ ಆಗಿ ಈ ರೀತಿ ಆನ್ಲೈನ್ ಕ್ಲಾಸಸ್ಗಳು ನಡೆಯುತ್ತೆ. ಆಲ್ ಓವರ್ ಕರ್ನಾಟಕದಿಂದ ಎಲ್ಲರೂ ಕೂಡ ಅಟೆಂಡ್ ಮಾಡ್ತಾ ಇರ್ತಾರೆ. ನಮ್ಮ ಮೈನರ್ ಟರ್ಮ್ಸ್ ಅಂಡ್ ಕಂಡೀಷನ್ಸ್ಗಳಿದೆ, ಇದನ್ನು ಕೂಡ ನೋಡ್ಕೊಳ್ಳಿ. ಸೊ ಇದಿಷ್ಟು ಹೇಳ್ತಾ ವಿಡಿಯೋ ಆಲ್ರೆಡಿ ಲೆಂತಿ ಆಗಿದೆ, ನಾನು ಕ್ಲೋಸ್ ಮಾಡ್ತಾ ಇದ್ದೀನಿ. ತುಂಬಾ ಪೇಷನ್ಸ್ ಆಗಿ 30 ಸೆಕೆಂಡ್ ರೀಲ್ಸ್ ನೋಡುವಂಥವ್ರು ಇಷ್ಟು ವಿಡಿಯೋಸ್ ನೋಡಿರುವಂಥದ್ದು ಇಷ್ಟು ದೊಡ್ಡ ವಿಷಯ. ಸೊ ವೆಲ್, ವಿಡಿಯೋನ ಕ್ಲೋಸ್ ಮಾಡೋಣ. ನಮ್ಮ ಕಾನೂನು ಅಕಾಡೆಮಿ ಕಡೆಯಿಂದ ಎಲ್ರಿಗೂ ಬೆಸ್ಟ್ ಆಫ್ ಲಕ್. ಚೆನ್ನಾಗಿ ಮಾಡಿ, ಚೆನ್ನಾಗಾಗಲಿ ಎಕ್ಸಾಮ್ಸ್. ಸೊ ನಿಮಗೆ ಕೋಚಿಂಗ್ ಏನಾದರೂ ಅವಶ್ಯಕತೆ ಇದ್ದರೆ ದಯವಿಟ್ಟು ಇಲ್ಲಿ ಕೊಟ್ಟಿರುವಂಥ ನಂಬರ್ಗೆ ನೀವು ಕಾಲ್ ಮಾಡ್ಕೊಳ್ಳಿ. ಎಷ್ಟಾಗುತ್ತೆ ಅಷ್ಟು ನಾವು ಈಸಿ ಮಾಡ್ಕೊಳ್ಳೋಕ್ಕೆ ಮಾಡ್ಕೊಡ್ತೀವಿ, ಈಸಿ ಮಾಡ್ಕೊಡ್ತೀವಿ ಸಬ್ಜೆಕ್ಟ್ನ. ತುಂಬ ಈಸಿಯಾಗಿ ಆರಾಮಾಗಿ ಪಾಸ್ ಆಗ್ಬೋದು. ಹೇಳ್ತಾ ಕ್ಲೋಸ್ ಮಾಡ್ತಾ ಇದ್ದೇನೆ. ಸೊ ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಕಾನೂನು ಅಕಾಡೆಮಿ.